ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು KPC ಬೂಸ್ಟರ್ ಚಾನಲ್. ಇವತ್ತಿನ ಶಾರ್ಟ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ತಿಳ್ಕೊಳ್ತಾ ಇರೋದು ಭಾರತದ ಕರಾವಳಿ ರಾಜ್ಯಗಳು ಮತ್ತು ಈಗ ಎಕ್ಸಾಮಲ್ಲಿ ಕೇಳಿರುವಂಥದ್ದು, ಮುಂದೆ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ಸ್ ಬಗ್ಗೆ ಮಾತಾಡೋಣ. ಇದು ನಮ್ಮ ಭಾರತ, ಮೇರಾ ಪ್ಯಾರ ಭಾರತ್. ಈ ಭಾರತದ ಕರಾವಳಿಯ ರಾಜ್ಯಗಳು ಅಂತ ಬಂದಾಗ, ಕರಾವಳಿ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು, ಕರಾವಳಿ ಅಂದರೆ ಈ ಕಡೆ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಈ ನೀರಿನಂಶ ಏನಿದೆ ಅದು ಟಚ್ ಆಗಿರುವಂಥ ರಾಜ್ಯಗಳೇನಿದಾವೋ ಅವೆಲ್ಲ ಕರಾವಳಿ. ಬಟ್ ಇಲ್ಲಿರುವಂಥ ಸ್ಟೇಟ್ ಕರಾವಳಿ ಲಿಸ್ಟಿಗೆ ಬರಲ್ಲ. ನಿಮಗೆ ಫಸ್ಟ್ ಕರಾವಳಿ ಅಂದರೆ ಏನು ಅಂತ ಗೊತ್ತಿರಬೇಕಾಗುತ್ತೆ. ಹಾಗಾದರೆ ನಮ್ಮ ಈ ಒಂದು ಕರಾವಳಿಯ ರಾಜ್ಯಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಫಸ್ಟು ನೋಡಿ, ಯಾವುದೆಲ್ಲ ಟಚ್ ಆಗಿದೆ ಅಂದರೆ ಟೋಟಲಾಗಿ ನಮ್ಮ ಭಾರತದಲ್ಲಿರುವಂಥ ಕರಾವಳಿಯ ರಾಜ್ಯಗಳ ಸಂಖ್ಯೆ 9 ಆಗಿರುವಂಥದ್ದು. ಪಶ್ಚಿಮ ಕರಾವಳಿ ಅಂತಂದರೆ ಇದು ಪೂರ್ವ ಕರಾವಳಿ ಅಂತ ಕರೀತಾರೆ. ಪಶ್ಚಿಮ ಕರಾವಳಿಯಲ್ಲಿ 5 ರಾಜ್ಯಗಳು, ಪೂರ್ವ ಕರಾವಳಿಯಲ್ಲಿ 4 ರಾಜ್ಯಗಳು. ಗುಜರಾತ್, ಮಹಾರಾಷ್ಟ್ರ, ಚಿಕ್ಕದಾಗಿ ಗೋವಾ, ಕರ್ನಾಟಕ, ಕೇರಳ 5 ಆಯಿತು. 1 2 3 4 5. ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್ 4. 5 + 4 ಅಂದರೆ ಡೈರೆಕ್ಟ್ ಕ್ವಶನ್ ಕೂಡ ಬರ್ಬೋದು. ಭಾರತದ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡಿರುವಂಥ ರಾಜ್ಯಗಳ ಸಂಖ್ಯೆ 5, ಪೂರ್ವ ಕರಾವಳಿಯಲ್ಲಿ 4. ಟೋಟಲ್ ಆಗಿ ಕೇಳಿದ್ರೆ 9 ರಾಜ್ಯಗಳು ನಮ್ಮ ಕರಾವಳಿಯನ್ನು ಒಳಗೊಂಡಿರುವಂಥ ರಾಜ್ಯಗಳು. ಅದರಲ್ಲಿ ವಿಶೇಷತೆಗಳು ಏನೇನಪ್ಪ ಅಂದರೆ ಅತಿ ಹೆಚ್ಚು ಕರಾವಳಿಯನ್ನು ಒಳಗೊಂಡಿರೋದು. ನೋಡಿ, ಇಲ್ಲಿಂದ ಹಿಡಿದು ಹಿಂಗೆ ಗುಜರಾತ್ ಇಷ್ಟೆಲ್ಲ ಕರಾವಳಿಯನ್ನು ಒಳಗೊಂಡಿದೆ. ಟೋಟಲ್ ಆಗಿ 1600 ಕಿಲೋಮೀಟರ್, ಇದು ಗೊತ್ತಿರಬೇಕು. ಎರಡನೇದಾಗಿ ಆಂಧ್ರ ಪ್ರದೇಶ್, ಸೆಕೆಂಡ್ ಒನ್ ಆಂಧ್ರ ಪ್ರದೇಶ್, ಸುಮಾರು 1000. ತಮಿಳುನಾಡು ಸರಿಸುಮಾರು 900, ಸಾಕು ಇಷ್ಟೇ. ಇನ್ನು ಕರ್ನಾಟಕ 320 ಕಿಲೋಮೀಟರ್, ವೆರಿ ಇಂಪಾರ್ಟೆಂಟ್. ಟೋಟಲಾಗಿ ಕರಾವಳಿಯನ್ನು ಒಳಗೊಂಡಿರುವಂಥ ರಾಜ್ಯಗಳ ಸಂಖ್ಯೆ 9. ಅತಿ ಹೆಚ್ಚು ಕರಾವಳಿಯನ್ನು ಒಳಗೊಂಡಿರುವಂತಹ ರಾಜ್ಯ ಗುಜರಾತ್, ಅತಿ ಕಡಿಮೆ ಅಂದರೆ ಚಿಕ್ಕದು, ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಸರಿಸುಮಾರು ಸ್ವಲ್ಪ ಒಂದು 80 ಕಿಲೋಮೀಟರ್ ಅಂದ್ಕೊಳ್ವಿ, ಸ್ವಲ್ಪ ಚಿಕ್ಕದು. ಕಿಲೋಮೀಟರ್ ಬಗ್ಗೆ ಯಾವುದು ಕೇಳಲ್ಲ, ಕೇಳಿದ್ರೆ ಕರ್ನಾಟಕ ಮಾತ್ರ ಕೇಳ್ತಾರೆ. ಟೋಟಲಾಗಿ ಇಷ್ಟು ಮಾತಾಡಿದ ಮೇಲೆ ಫಾಸ್ಟಾಗಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಏನೆಲ್ಲ ಕ್ವಶನ್ಸು? ಕ್ವಶನ್ ನಂಬರ್ 1, ಅತಿ ಹೆಚ್ಚು ಕರಾವಳಿಯನ್ನು ಒಳಗೊಂಡಿರುವಂತಹ ರಾಜ್ಯ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ. ಇದುವರೆಗೂ ಕೇಳಿರುವಂಥ ಕ್ವಶನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಅತಿ ಕಡಿಮೆ ಕರಾವಳಿಯನ್ನು ಒಳಗೊಂಡಿರುವಂತಹ ರಾಜ್ಯ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ. ಅತಿ ಹೆಚ್ಚು ಕರಾವಳಿಯನ್ನು ಒಳಗೊಂಡಿರುವಂತಹ ಎರಡನೇ ರಾಜ್ಯ ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಕರ್ನಾಟಕ ಕರಾವಳಿಯನ್ನು ಒಳಗೊಂಡಿರುವಂತಹ ಒಂದು ರಾಜ್ಯವಾಗಿದ್ದು ಅದು ಎಷ್ಟು ಕಿಲೋಮೀಟರ್ನ ಒಳಗೊಂಡಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಎಕ್ಸಾಮ್ ಹಾಲಲ್ಲಿ ಇಷ್ಟೇ ಕ್ವಶನ್ಸ್, ಇದುವರೆಗೂ ಕೇಳಿರುವಂಥ ಕ್ವಶನ್ಸ್ ಇಷ್ಟೇ. ಅತಿ ಹೆಚ್ಚು ರಾಜ್ಯ, ಅತಿ ಕಡಿಮೆ ರಾಜ್ಯ, ಎರಡನೇ ಅತಿ ಹೆಚ್ಚು ಒಳಗೊಂಡಿರುವಂಥ ರಾಜ್ಯ, ಕರ್ನಾಟಕ ರಾಜ್ಯ ಕರಾವಳಿಯನ್ನು ಒಳಗೊಂಡಿದ್ದು ಅದು ಎಷ್ಟು ಕಿಲೋಮೀಟರನ್ನು ಒಳಗೊಂಡಿದೆ ಎಂಬುದನ್ನು ಕಮೆಂಟ್ ಮಾಡಿ. ಇಷ್ಟೇ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಟೋಟಲಾಗಿ 9 ರಾಜ್ಯಗಳು ಅಂತ ಗೊತ್ತಿರಬೇಕು. ಪಶ್ಚಿಮ ಕರಾವಳಿಯಲ್ಲಿ 5 ರಾಜ್ಯಗಳು, ಪೂರ್ವ ಕರಾವಳಿಯಲ್ಲಿ 4 ರಾಜ್ಯಗಳು. ಥ್ಯಾಂಕ್ ಯು ಆಲ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಟೇಕ್ ಕೇರ್.